ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಆಲ್ಮೋಸ್ಟ್ 10:30 ಆಗ್ತಿದೆ. ನಾಯಿಗಳು ಕೂಡ ಬೊಗಳ್ತಾ ಇದ್ದಾವೆ. ನಂಗೆ ಗೊತ್ತಿಲ್ಲ ಅದ್ರ ವಾಯ್ಸ್ ಬರ್ತಿದೆಯಾ ಇಲ್ವಾ ಅನ್ನೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಆಲ್ಮೋಸ್ಟ್ 2 ಅಕೌಂಟಲ್ಲಿ ವ್ಯೂಸು ಇಟ್ ವಾಸ್ ಗ್ರೇಟ್. ಅಂದರೆ ಲೈಕ್ ಎಲ್ಲದಕ್ಕೂ 500+ ಬರ್ತಿದೆ. ಬಟ್ ಐ ಆಮ್ ಫೈನ್ ವಿತ್ ದಟ್. ಫೈನ್ ಅಂದರೆ ಲೈಕ್ ಇಷ್ಟು ದಿನ ನಾನು ಏನು ಮಾಡಿದೆ, ಇವಾಗ ಮಾಡ್ತಿರೋದಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರು ವೀಡಿಯೋಸ್ ನೋಡ್ತಿಲ್ಲ, ನನಗೆ ಗೊತ್ತು. ಆಲ್ಮೋಸ್ಟ್ 9 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬಟ್ ಅಟ್ಲೀಸ್ಟ್ ಅವರಾದರೂ ನೋಡ್ತಿದ್ದಾರಲ್ಲ, ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಲ್ವಾ. ನನ್ನ ಮೈಂಡ್ಸೆಟ್ ಆ ಥರ ಇದೆ ಇವಾಗ ಸದ್ಯಕ್ಕೆ. ಸೊ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಹಾಕಿದ್ದೀನಿ ಇದ್ರ ರಿಲೇಟೆಡೇ. ಸೊ ನನ್ನ ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ರಾ ಸ್ಟೋರೀಸ್ ಅಂತ ಹೇಳಿಬಿಟ್ಟು. ಸೊ ಕೈಂಡ್ಲಿ ಚೆಕ್ ದ್ಯಾಟ್. ಅಂದರೆ ಶಾರ್ಟ್ ವಿಡಿಯೋ ಬೇಕು ಅಂದರೆ ಅದರಲ್ಲೇನು ನಾನು ಫುಲ್ ಸ್ಟೋರಿ ಹೇಳೋದಕ್ಕಾಗಲ್ಲ. ಏನಕ್ಕಂದರೆ ಲಾಂಗ್ ಫಾರ್ಮೇಟಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಸೊ ಇವಾಗ ಪರಮಶಿವನ ಹತ್ರ ಪಾರ್ವತಿ ದೇವಿ ಕೇಳ್ತಾರೆ ಯಾವ ವ್ರತ ಮಾಡಿದರೆ ಒಳ್ಳೆಯದಾಗುತ್ತದೆ ಅಂತ ಹೇಳಿಬಿಟ್ಟು. ಆವಾಗ ಪರಮಶಿವ ಹೇಳ್ತಾನೆ ವರಮಹಾಲಕ್ಷ್ಮಿ ವ್ರತ ಮಾಡಿದ್ರೆ ಒಳ್ಳೆಯದಾಗುತ್ತದೆ ಅಂತ ಹೇಳಿಬಿಟ್ಟು. ಸೊ ಆ ಥರ ಹೇಳಿದ್ದಾದಮೇಲೆ ಪಾರ್ವತಿ ದೇವಿಗೆ ಒಂದು ಕಥೆನ ಹೇಳ್ತಾರೆ. ಯಾರು? ಪರಮಶಿವ. ಏನು ಕತೆ ಅದು? ಚಾರುಮತಿಯ ಕತೆ. ಸೊ ಚಾರುಮತಿ ಅಂತ ಹೇಳಿಬಿಟ್ಟು ಒಂದು ಸ್ತ್ರೀ, ಅಂದರೆ ಲೈಕ್ ಪತಿವ್ರತಾಶ್ರೀ ಅಂತ ಹೇಳಿಬಿಟ್ಟು ಹೇಳ್ತಾರಲ್ಲ, ಲೈಕ್ ಆಗಿನ ಕಾಲದಲ್ಲಿ ಅದನ್ನು ಹೇಗೆ ಹೇಳಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಸೊ ಆವಾಗಿನ ಕಾಲದಲ್ಲಿ ಆ ಹುಡುಗಿ ಅಥವಾ ಆ ಸ್ತ್ರೀ, ಆ ಹೆಂಗಸು ಅವ್ರು ಏನಿದಾರಲ್ಲ ಮಗಧ ದೇಶದಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ. ಸೊ ಅವಳಿಗೆ ಮದುವೆ ಆಗಿರುತ್ತೆ. ಗಂಡ, ಅತ್ತೆ, ಮಾಮ ಎಲ್ಲರೂ ಒಟ್ಟಿಗೆ ಇರ್ತಾರೆ. ಸೊ ಈ ಹೆಂಗಸು ಏನಿದಾರಲ್ಲ ಅವರು ಪ್ರತಿದಿನ ಬೆಳಿಗ್ಗೆ ಮುಂಜಾನೆ ಎದ್ದು ಅತ್ತೆ ಮಾವಾಗೆ ಏನು ಬೇಕು ಅನ್ನೋದನ್ನೆಲ್ಲ ರೆಡಿ ಮಾಡಿ ಇಟ್ಟು, ಅದಾದಮೇಲೆ ಅವ್ರ ಗಂಡಾಗೆ ಏನು ಬೇಕು ಅನ್ನೋದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಎಲ್ಲನೂ ಲೈಕ್ ಅವ್ರ ಕಡೆಯಿಂದ ಒಂದು ಮಾತು ಕೂಡ ಬರ್ದಿರ ಎಲ್ಲನೂ ಫಸ್ಟೇ ರೆಡಿ ಮಾಡಿಟ್ಟಿರ್ತಾಳೆ. ಆ್ಯಂಡ್ ಅದು ಕೂಡ ಹೇಗೆ ಫುಲ್ಲು ಮನಸ್ಫೂರ್ತಿಯಾಗಿ ಮಾಡ್ತಾ ಇರ್ತಾಳೆ. ಅಂದರೆ ಲೈಕ್ ಬೈಕೋದಿರಾ, ಅಯ್ಯೋ ಬೆಳಗ್ಗೆನೇ ಎದ್ದೇಳಬೇಕಲ್ಲಪ್ಪ ಈ ಥರ ಎಲ್ಲ ಏನು ಅನ್ಕೊಂದಿರಾ, ಒಳ್ಳೆ ಮನಸ್ಸಿಂದ ಎಲ್ಲ ಮಾಡ್ತಾ ಇರ್ತಾಳೆ. ಸೊ ಇದೇ ರೀತಿ ದಿನಗಳು ಹೋಗ್ತಾ ಇರುತ್ತೆ. ಸೊ ಒಂದು ದಿನ ಚಾರುಮತಿಯ ಕನಸಿನಲ್ಲಿ ಒಬ್ಬರು ದೇವಿ ಬಂದುಬಿಟ್ಟು ಹೇಳ್ತಾರೆ, ಸೊ ನೀನು ಈ ಥರ ಒಂದು ವ್ರತ ಮಾಡು, ಶುಕ್ರವಾರದ ಟೈಮಲ್ಲಿ ಉಪವಾಸ ಎಲ್ಲ ಇದ್ದು ನನಗೆ ಅದೇನು ಹೇಳ್ತಾರಲ್ಲ ಮುತ್ತೈದೆಗೆ ಏನೆಲ್ಲ ಬಾಗಿನ ಎಲ್ಲ ಕೊಡ್ತಾರಲ್ಲ ಆ ಥರ ಇಟ್ಬಿಟ್ಟು ನಂಗೆ ಪೂಜೆ ಮಾಡು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಒಂದು ಕಠಿಣ ವ್ರತ ಮಾಡು ಅಂತ ಹೇಳ್ತಾರೆ. ಸೊ ಒಂದು ದಿನ ಚಾರುಮತಿ ಶುಕ್ರವಾರ, ಶ್ರಾವಣದಲ್ಲಿ ಒಂದು ಶುಕ್ರವಾರದಲ್ಲಿ ಆ ತಾಯಿ ಬಂದುಬಿಟ್ಟು ಒಂದು ವ್ರತನ ಮಾಡ್ತಾರೆ. ಅದು ಹೇಗೆ? ನೈಟು ಕನಸಿನಲ್ಲಿ ಆ ದೇವಿ ಏನು ಹೇಳಿರ್ತಾರಲ್ಲ ಅದೇ ಥರ ಮಾಡ್ತಾಳೆ. ಸೊ ಅವಳಿಗೆ ಆವಾಗಲಿಂದನೇ ಎಲ್ಲನೂ ಸಿಗೋದು ಸ್ಟಾರ್ಟ್ ಆಗುತ್ತೆ. ಅಂದರೆ ಲೈಕ್ ಇಮಿಡಿಯೇಟ್ ರಿಸಲ್ಟ್ಸ್. ಅವಳ ಆ ಪ್ರಾಮುಖ್ಯ ಲೈಕ್ ಅದೇನು ಹೇಳ್ತಾರೆ ಪ್ರಾಂಪ್ಟ್ನೆಸ್ ಅಂತ ಹೇಳ್ತಾರಲ್ಲ ಅದನ್ನು ಎಲ್ಲನೂ ನೋಡಿಕೊಂಡು ಅವರು ಲೈಕ್ ಆ ದೇವಿ ಲಕ್ಷ್ಮೀ ದೇವಿ ಏನಿರ್ತಾರಲ್ಲ ಅವ್ರು ಇಂಪ್ರೆಸ್ ಆಗ್ತಾರೆ. ಸೊ ಅವಳಿಗೆ ಏನು ಬೇಕು ಅದನ್ನೆಲ್ಲ ಇಮಿಡಿಯೇಟಾಗಿ ಕೊಡೋದನ್ನು ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಾದಮೇಲೆ ಇದನ್ನು ಎಲ್ಲರಿಗೂ ಹೇಳ್ಕೊಂಬರ್ತಾರೆ ಚಾರುಮತಿ. ಏನಕ್ಕಂದರೆ ಅವಳಿಗೆ ಮನಸ್ಫೂರ್ತಿಯಾಗಿ ಮಾಡಿರ್ತಾಳೆ ಆ್ಯಂಡ್ ಬೇರೆಯವ್ರಿಗೂ ಒಳ್ಳೇದಾಗಬೇಕು ಅಂತ ಬಯಸ್ತಿರ್ತಾಳೆ. ಸೊ ಆ ಹೆಂಗ್ಸ್ ಏನು ಮಾಡ್ತಾರೆ, ಎಲ್ರಿಗೂ ಹೋಗ್ಬಿಟ್ಟು ಹೇಳ್ಕೊಂಬರ್ತಾರೆ. ಹೇಳ್ಕೊಂಡು ಮುಂಜಾನೆ ಈ ಥರ ಎದ್ದು ಬನ್ನಿ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಸೊ ಅವರು ಕೂಡ ಎಲ್ಲರೂ ಎದ್ದು ಬಂದು ಒಂದು ಶ್ರಾವಣ ಶುಕ್ರವಾರನ ಡಿಸೈಡ್ ಮಾಡ್ಕೋತಾರೆ. ಆ ಶ್ರಾವಣ ಶುಕ್ರವಾರದಲ್ಲಿ ಎಲ್ಲರೂ ಸೇರಿ ಆ ಶ್ರಾವಣ ಶುಕ್ರವಾರದಲ್ಲಿ ಎಲ್ಲರೂ ಸೇರಿಕೊಂಡು ಒಂದು ವ್ರತನ ಮಾಡ್ತಾರೆ. ಯಾವ ರೀತಿಯಲ್ಲಿ? ಬೆಳಗ್ಗೆ ಮುಂಜಾನೆ ಎದ್ದುಬಿಟ್ಟು ದೇವಿಗೆ ಏನೆಲ್ಲ ಲೈಕ್ ಪ್ರಸಾದನೆಲ್ಲ ಮಾಡಿಟ್ಬಿಟ್ಟು ಫ್ರೂಟ್ಸ್ ಎಲ್ಲ ಇಟ್ಟು ಎಲ್ಲನೂ ಇಟ್ಟು ಒಂದು ಪೂಜೆ ಮಾಡ್ತಾರೆ. ಸೊ ಅವರಿಗೂ ಕೂಡ ಇಮಿಡಿಯೇಟ್ ರಿಸಲ್ಟ್ಸ್ ಸಿಗೋದು ಸ್ಟಾರ್ಟ್ ಆಗುತ್ತೆ. ಸೊ ಅಂದಿನಿಂದ ಇಂದಿನವರೆಗೂ ಅದೇ ವ್ರತನ ಎಲ್ಲರೂ ಮಾಡ್ಕೊಂಡು ಬರ್ತಾರೆ. ಆ್ಯಂಡ್ ನಾನು ಸ್ಕಂದ ಪುರಾಣದಲ್ಲಿ ಓದಿರೋ ಪ್ರಕಾರ ಅಲ್ಲಿ ಏನು ಮೆನ್ಷನ್ ಆಗಿದೆ ಅಂದರೆ ಲೈಕ್ ಮುತ್ತೈದೆತನ ಅಂತ ಹೇಳಿಬಿಟ್ಟು ಏನೋ ಒಂದು ವರ್ಡ್ ಮೆನ್ಷನ್ ಆಗಿತ್ತು. ಏನೋ ಒಂದು ವರ್ಡ್ ಅಲ್ಲ, ಲೈಕ್ ಮುತ್ತೈದೆತನ ಥರ ಇರಬೇಕು ಅಂತ ಹೇಳಿಬಿಟ್ಟು. ಸೊ ಅವರೆಲ್ಲ ಸೇರಿಕೊಂಡು ಆ ವ್ರತನ ಮಾಡಿದ್ದಕ್ಕೆ ಅವರಿಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಲ್ಲರೂ ಖುಷಿಯಾಗಿರ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಆ ವರಮಹಾಲಕ್ಷ್ಮಿ ವ್ರತನ ಇವಾಗಲೂ ಕೂಡ ಮಾಡ್ತಾನೇ ಇದ್ದೀವಿ. ಯಾರು ಮನಸ್ಫೂರ್ತಿಯಾಗಿ ಮಾಡ್ತಾರೆ ಅವರಿಗೆ ಎಲ್ಲ ಶ್ರೇಯಸ್ಸು, ಧನ,
ಆರೋಗ್ಯ, ಆಯಸ್ಸು ಎಲ್ಲನೂ ಸಿಗುತ್ತೆ ಅಂತ ಹೇಳಿಬಿಟ್ಟು ದೇವಿ ಆ ಥರ ಆಶೀರ್ವಾದ ಮಾಡಿರ್ತಾಳೆ. ಸೊ ಇದೇ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ಕತೆ. ಸೊ ಇಷ್ಟು ಆಯಿತು. ಸೊ ಇವಾಗ ನನ್ನ ಪಾರ್ಟಿಗೆ ಬರ್ತೀನಿ. ನಾನು ಬಂದುಬಿಟ್ಟು ವರ್ಕ್ ಮಾಡ್ತಿರೋದು ಕಸ್ಟಮರ್ ಸರ್ವಿಸ್ ಫೀಲ್ಡಲ್ಲಿ, ಓಕೆನಾ. ಸೊ ಒಂದು ಹಬ್ಬ ಇಲ್ಲ, ಒಂದು ವೀಕೆಂಡ್ ಇಲ್ಲ, ಏನೂ ಇಲ್ಲ. ನಮಗೆ ಹೆಂಗಿರುತ್ತೆ ಅಂದರೆ ಒಂದು ವೀಕ್ ಆಫು, ಆ ವೀಕ್ ಆಫಲ್ಲೇ ಎಲ್ಲನೂ ಮುಗಿಸ್ಕೋಬೇಕು. ಸೊ ಹಬ್ಬ ಇದೆಲ್ಲ ಇತ್ತು ಅಂದರೆ ಇಟ್ಸ್ ಲೈಕ್ ಮೋರ್ ವರ್ಕ್ ಟು ಅಸ್ ಅಂತ ಹೇಳಿಬಿಟ್ಟು. ಏನಕ್ಕಂದರೆ ಆವತ್ತಿನ ದಿನವೇ ನಮಗೆ ಕಸ್ಟಮರ್ಸ್ ವಾಕಿನ್ಸ್ ಜಾಸ್ತಿ ಆಗುತ್ತೆ. ಸೊ ನಾನು ಲಿಟ್ರಲಿ ಇವಾಗ ಆಫೀಸಿಂದ ಹೇಗೆ ಬಂದೆ ಹಾಗೆ ಕೂತಿದ್ದೀನಿ ಅಂದರೆ ತಿಂದು ಕೆಲಸ ಮುಗಿಸಿ ಅದು ಇದು ಮಾಡಿ ಬಂದು ಕೂತಿದ್ದೀನಿ. ಬಿಕಾಸ್ ಐ ವಾಂಟೆಡ್ ಟು ಡೂ ದಿಸ್. ಆ್ಯಂಡ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ವಾ, ನಂಗೆ ಗೊತ್ತಿಲ್ಲ ಈ ವಿಡಿಯೋನ ಯಾವತ್ತು ನಾನು ಪೋಸ್ಟ್ ಮಾಡ್ತೀನಿ ಅಂತ, ಬಟ್ ಸ್ಟಿಲ್ ನಾನು ಪೋಸ್ಟ್ ಮಾಡೇ ಮಾಡ್ತೀನಿ. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಅಥವಾ ಲಕ್ಷ್ಮೀ ದೇವಿ ಏನೆಲ್ಲ ಶ್ರೇಯಸ್ಸು, ಆಯಸ್ಸು, ಧನ ಎಲ್ಲನೂ ಕೊಡಲಿ ಅಂತ ಬೇಡ್ಕೊತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಗ್ರೂಪ್ಸಿಗಿರ್ಬೋದು, ನಿಮ್ಮ ಫ್ಯಾಮ್ಲಿಗಿರ್ಬೋದು, ನಿಮ್ಮ ಫ್ರೆಂಡ್ಸಿಗಿರ್ಬೋದು, ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಸಿಗೋಣ ಅಂತ ಹೇಳ್ತಾ ಬಾಯ್ ಗೈಸ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್.